ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವು ಮುಂದೆ ಬಂದಿದ್ದು ಹಂಪಿಯ ವಿರೂಪಾಕ್ಷ ದೇವಾಲಯ. ಈ ದೇವಾಲಯವು ಮೂಲತಃ ಶಿವನಿಗೆ ಅರ್ಪಿತವಾಗಿದೆ. ಹಂಪಿಯು ದಕ್ಷಿಣ ಭಾರತದ ಅತಿ ವಿಶಿಷ್ಟ ಹಾಗೂ ಜನಪ್ರಿಯ ದೇವಾಲಯಗಳ ನಗರ. ಇದು ಯುನೆಸ್ಕೋದ ವಿಶ್ವ ಪರಂಪರೆಯ ತಾಣಗಳಲ್ಲಿ ಒಂದೆಂಬ ಖ್ಯಾತಿ ಗಳಿಸಿದೆ. ಶ್ರೀ ವಿರೂಪಾಕ್ಷ ದೇವಾಲಯವು ಮೂಲತಃ ಒಂದು ಶಿವ ಪರಂಪರೆಯ ದೇಗುಲವಾಗಿದ್ದು, ಹಂಪಿಯ ಅತ್ಯಂತ ಜನಪ್ರಿಯ ಪ್ರವಾಸಿ ಆಕರ್ಷಣೆ ಎಂದರೆ ತಪ್ಪಾಗಲಾರದು. ಇದನ್ನು ಕಟ್ಟಿಸಿದ್ದು 2ನೇ ರಾಜದೇವರಾಯ. ಅವರ ಸೇನಾಧಿಪತಿಯಾಗಿದ್ದ ಲಕ್ಕಣ ದಂಡೇಶನ ನೆರವಿನೊಂದಿಗೆ ಈ ದೇಗುಲವನ್ನು ಕಟ್ಟಲಾಯಿತು. ಈ ದೇಗುಲದಲ್ಲಿ ಇಂದಿಗೂ ಪೂಜೆ ಪುರಸ್ಕಾರಗಳು ನಡೆಯುತ್ತವೆ. ತುಂಗಭದ್ರಾ ನದಿಯ ದಂಡೆಯ ಮೇಲೆ ಹಂಪಿ ಎಂಬ ಕಲಾಕುಸುರಿ ಅರಳಿ ನಿಂತಿದೆ. ಈ ಹಂಪಿಯ ಪ್ರಮುಖ ಆಧ್ಯಾತ್ಮಿಕ ಆಕರ್ಷಣೆ ಈ ದೇಗುಲ. ಇದು ಅತ್ಯಂತ ಪವಿತ್ರ ಆರಾಧನಾ ಸ್ಥಳ. ಹಂಪಿಯನ್ನು ಆಳು ಹಂಪಿ ಎಂದೇ ಕೆಲವೊಮ್ಮೆ ಬಣ್ಣಿಸಲಾಗುತ್ತದೆ, ಏಕೆಂದರೆ ಇಲ್ಲಿನ ನೂರಾರು ಕಲ್ಲಿನ ಕಟ್ಟಡಗಳು, ಕೆತ್ತನೆಗಳು ಹಾಳಾಗಿವೆ. ಇಂತಹ ಹಾಳಾದ ಅವಶೇಷಗಳ ನಡುವೆಯೂ ಈ ದೇಗುಲ ಭವ್ಯವಾಗಿ ಪ್ರವಾಸಿಗರನ್ನು, ಭಕ್ತಾದಿಗಳನ್ನು ಕೈಬೀಸಿ ಕರೆಯುತ್ತಿದೆ. ಈ ಭವ್ಯ ವಿರೂಪಾಕ್ಷ ದೇವಾಲಯದ ಇತಿಹಾಸ ಸ್ವಲ್ಪ ಗೊಂದಲದಲ್ಲಿದೆ, ಏಕೆಂದರೆ 7ನೇ ಶತಮಾನದ ಬಳಿಕದ ಇತಿಹಾಸ ನಮಗೆ ಲಭ್ಯವಿದ್ದರೂ ಈ ದೇಗುಲ ಅದಕ್ಕಿಂತಲೂ ಹಿಂದಿನಿಂದಲೇ ಅಸ್ತಿತ್ವದಲ್ಲಿತ್ತು ಎನ್ನಲಾಗುತ್ತದೆ. ಇಲ್ಲಿ 9ನೇ ಶತಮಾನದಲ್ಲಿ ಕೆತ್ತಲಾದ ಶಿವನ ಬಗೆಗಿನ ಹಲವಾರು ಶಾಸನಗಳು ಲಭ್ಯವಾಗಿವೆ. ಈ ದೇಗುಲ ಆರಂಭದಲ್ಲಿ ತುಂಬ ಸಣ್ಣದಾಗಿತ್ತು. ಆ ಬಳಿಕ ವಿಜಯನಗರ ರಾಜರ ಆಳ್ವಿಕೆಯಲ್ಲಿ ಒಂದು ದೊಡ್ಡ ದೇಗುಲ ಸಂಕೀರ್ಣವಾಗಿ ಅಭಿವೃದ್ಧಿಗೊಂಡಿತು. ಇಲ್ಲಿ ಲಭ್ಯವಾಗಿರುವ ಪುರಾವೆಗಳ ಪ್ರಕಾರ ಹೊಯ್ಸಳ ಮತ್ತು ಚಾಳುಕ್ಯ ಅರಸರ ಅವಧಿಯಲ್ಲಿ ಈ ದೇಗುಲ ವಿಸ್ತಾರಗೊಂಡಿತು. 14ನೇ ಶತಮಾನದಲ್ಲಿ ವಿಜಯನಗರ ರಾಜವಂಶದ ಆಳ್ವಿಕೆಯಲ್ಲಿ ಇಲ್ಲಿ ಸ್ಥಳೀಯ ಕಲೆ, ಕರಕುಶಲ ಮತ್ತು ಸಂಸ್ಕೃತಿ ಪ್ರವರ್ಧಮಾನಕ್ಕೆ ಬಂದಿತು. ಆದರೆ ವಿಜಯನಗರ ಆಡಳಿತಗಾರರು ಮುಸ್ಲಿಂ ರಾಜರಿಂದ ಸೋಲಿಸಲ್ಪಟ್ಟ ಬಳಿಕ ಇಲ್ಲಿನ ಸುಂದರವಾದ ವಾಸ್ತುಶಿಲ್ಪಗಳು ಮತ್ತು ಕಟ್ಟಡಗಳು ನಾಶಗೊಂಡವು. ಹಂಪಿ ನಗರವು 1565ರಲ್ಲಿ ನಾಶಗೊಂಡರೂ ಈ ದೇಗುಲದ ಪರಂಪರೆ ಅವಿಚ್ಛಿನ್ನವಾಗಿ ಮುಂದುವರೆದಿದೆ. ಈ ದಾಳಿ ಪಂಪ ಮತ್ತು ವಿರೂಪಾಕ್ಷರ ಭಕ್ತಿಗೆ ಯಾವುದೇ ಅಡೆತಡೆ ತಂದೊಡ್ಡಿಲ್ಲ. ಈ ದೇಗುಲದಲ್ಲಿ ಇಂದಿಗೂ ಪೂಜೆ ಹಾಗೂ ಇತರ ಧಾರ್ಮಿಕ ವಿಧಿವಿಧಾನಗಳು ನಡೆಯುತ್ತಿವೆ. ಈ ದೇಗುಲವನ್ನು 19ನೇ ಶತಮಾನದಲ್ಲಿ ನವೀಕರಣ ಮತ್ತು ಸಂರಕ್ಷಣೆ ಮಾಡಲಾಗಿದೆ. ಈ ದೇಗುಲದ ವಾಸ್ತುಶಿಲ್ಪ ಕೂಡ ಹಲವು ವಿಧಗಳಲ್ಲಿ ವಿಶಿಷ್ಟವಾಗಿದೆ. ಪವಿತ್ರ ಗರ್ಭಗುಡಿ, ವಿಶಾಲವಾದ ಚಾವಡಿ, ಕಲ್ಲಿನ ಸ್ತಂಭಗಳು ಮತ್ತು 3 ಕೊಠಡಿಗಳನ್ನು ಹೊಂದಿರುವ ಸಭಾಂಗಣವನ್ನು ಈ ದೇಗುಲ ಹೊಂದಿದೆ. ದೇಗುಲದ ಪ್ರಾಂಗಣ, ಮಠ, ಕೆಲವು ಪುಟ್ಟ ದೇವಾಲಯಗಳ ಸಂಕೀರ್ಣ ಎಲ್ಲರ ಮನಸೂರೆಗೊಳ್ಳುತ್ತದೆ. ಇದರ ಜೊತೆಗೆ ಈ ದೇಗುಲದ ಸುತ್ತಲೂ ಇನ್ನೂ ಹಲವು ದೇಗುಲಗಳಿವೆ. ಈ ದೇಗುಲಕ್ಕೆ ಹಲವು ಪ್ರವೇಶ ಮಾರ್ಗಗಳಿವೆ. ಅದರಲ್ಲಿ ಪೂರ್ವ ದಿಕ್ಕಿನ ಪ್ರವೇಶ ಮಾರ್ಗ ಅದ್ಭುತವಾಗಿದೆ. 9 ಹಂತ ಹೊಂದಿರುವ ಈ ಪ್ರವೇಶ ದ್ವಾರ 50 ಮೀಟರ್ ಉದ್ದವಾಗಿದೆ. ಇದರ ಕುಸುರಿ ಕೆತ್ತನೆ ಅದ್ಭುತವಾಗಿದೆ. ಹಲವಾರು ಶಿಲ್ಪಿ ಕಲಾಕೃತಿಗಳ ರಚನೆಯನ್ನು ಈ ಪ್ರವೇಶ ದ್ವಾರ ಹೊಂದಿದ್ದು ಪ್ರವಾಸಿಗರ ಹಾಗೂ ಭಕ್ತರ ಮನಸೂರೆಗೊಳ್ಳುತ್ತದೆ. ಇದರ ಜೊತೆಗೆ ಇದರ ಚೌಕಟ್ಟು ಇಟ್ಟಿಗೆಯಿಂದ ಕೂಡಿದ್ದು, ಇದರ ಚಾವಡಿ ಕೂಡ ಮನೋಜ್ಞ ಸೌಂದರ್ಯ ಹೊಂದಿದೆ. ಇಲ್ಲಿ ಹಲವಾರು ಸಣ್ಣ ಸಣ್ಣ ಉಪಗರ್ಭಗುಡಿಗಳಿವೆ. ಈ ದೇಗುಲದ ಪೂರ್ವ ಗೋಪುರವನ್ನು 3 ಮಹಡಿಗಳಿಂದ ಅಲಂಕರಿಸಲಾಗಿದ್ದು, ಉತ್ತರ ಗೋಪುರವು 5 ಮಹಡಿಗಳನ್ನು ಹೊಂದಿದೆ. ಇನ್ನು ಈ ದೇಗುಲದ ಉತ್ತರ ದಿಕ್ಕಿನಲ್ಲಿರುವ ಕನಕಗಿರಿ ಗೋಪುರವು ಕೂಡ ಬಹುದೊಡ್ಡ ಆಕರ್ಷಣೆಯಾಗಿದೆ. ಈ ಗೋಪುರವು ಹಲವಾರು ಸಣ್ಣ ಸಣ್ಣ ಗರ್ಭಗುಡಿಗಳನ್ನು ಒಳಗೊಂಡಿದೆ. ಇನ್ನು ವಿಜಯನಗರ ಸಾಮ್ರಾಜ್ಯವೆಂದರೆ ನಮ್ಮ ನೆನಪಿಗೆ ಬರುವುದು ಕೃಷ್ಣದೇವರಾಯ. ಈ ದೇಗುಲಕ್ಕೆ ಕೂಡ ಅವರು ದೊಡ್ಡ ಮಟ್ಟದ ಕಾಣಿಕೆ ನೀಡಿದ್ದಾರೆ. ಈ ದೇಗುಲದ ಪ್ರಮುಖ ಆಕರ್ಷಣೆಗಳಲ್ಲೊಂದಾಗಿರುವ
ಅಲಂಕೃತ ಮುಖ್ಯ ಕಂಬದ ಸಭಾಂಗಣವು ಶ್ರೀ ಕೃಷ್ಣದೇವರಾಯನ ಕೊಡುಗೆ. ಈ ಸಭಾಂಗಣದ ಪಕ್ಕದಲ್ಲಿ ಒಂದು ಶಿಲಾ ಚಪ್ಪಡಿ ಇದೆ. ಅದರಲ್ಲಿ ದೇವಾಲಯಕ್ಕಾಗಿ ಕೃಷ್ಣದೇವರಾಯನ ಅರ್ಪಣೆಗಳನ್ನು ವಿವರಿಸುವ ಶಾಸನಗಳಿವೆ. ಈ ವಿರೂಪಾಕ್ಷ ದೇವಾಲಯದ ಸುತ್ತಮುತ್ತ ಸಾಕಷ್ಟು ಶಿಥಿಲವಾಗಿರುವ ಹಲವಾರು ಮಂಟಪಗಳಿವೆ. ಈ ದೇವಾಲಯದ ಮುಂಭಾಗದಲ್ಲಿ ಮಂಟಪ ರೂಪದಲ್ಲಿರುವ ಒಂದು ವಾಣಿಜ್ಯ ಕೇಂದ್ರವಿತ್ತು. ಈಗ ಅದರ ಅವಶೇಷಗಳನ್ನು ಮಾತ್ರ ನೋಡಬಹುದಾಗಿದೆ. ಇಲ್ಲಿ ಇರುವ ಪೂರ್ವ ಗೋಪುರವು ನೂರಾರು ಹಿಂದೂ ದೇವರುಗಳು ಮತ್ತು ದೇವತೆಗಳನ್ನು ಒಳಗೊಂಡ ಅದರ ಪ್ರತಿಯೊಂದು ಮಹಡಿಯಲ್ಲಿ ವ್ಯಾಪಕವಾದ ಕರಕುಶಲತೆಯನ್ನು ಹೊಂದಿದೆ. ಇಲ್ಲಿನ ಇನ್ನೊಂದು ವಿಶೇಷವೆಂದರೆ ಮುಖ್ಯ ಗೋಪುರದ ತಲೆಕೆಳಗಾದ ನೆರಳು ದೇವಾಲಯದ ಒಳಗಿನ ಗೋಡೆಯ ಮೇಲೆ ಬೀಳುತ್ತದೆ. ನಾವು ಇಂಗ್ಲಿಷಲ್ಲಿ ಹೇಳೋದಾದರೆ ಇನ್ವರ್ಟೆಡ್ ಶ್ಯಾಡೋ ಆಫ್ ದ ಟೆಂಪಲ್ ಅಂತ ಹೇಳ್ಬೋದು. ನಾವು ಈ ವಿರೂಪಾಕ್ಷ ದೇವಸ್ಥಾನ ಮುಗಿಸಿ ಹೊರಗಡೆ ಬರಬೇಕಾದ್ರೆ ನಮಗೆ ಹಂಪಿ ಬಜಾರ್ ಸಿಗುತ್ತದೆ. ಇದನ್ನು ವಿರೂಪಾಕ್ಷ ಬಜಾರ್ ಅಂತ ಕೂಡ ಕರೀತಾರೆ. ಯಾಕೆಂದರೆ ಇದು ಜಸ್ಟ್ ವಿರೂಪಾಕ್ಷ ದೇವಸ್ಥಾನ ಹೊರಗಡೆ ಇರೋದ್ರಿಂದ ಇದನ್ನು ವಿರೂಪಾಕ್ಷ ಬಜಾರ್ ಅಂತ ಕರೀತಾರೆ. ಈ ಹಂಪಿ ಬಜಾರ್ ಒಂದು ಪ್ರಸಿದ್ಧ ಮಾರುಕಟ್ಟೆ ಪ್ರದೇಶವಾಗಿದ್ದು ಇದು ವಿರೂಪಾಕ್ಷ ದೇವಸ್ಥಾನದ ಮುಂಚೂಣಿಯಲ್ಲಿದೆ. ಇದು ಕಿಲೋಮೀಟರ್ಗಳಲ್ಲಿ ಹರಡಿಕೊಂಡಿದೆ. ಬಜಾರ್ನ ಪೂರ್ವ ಭಾಗವು ಮಾತಂಗ ಬೆಟ್ಟದ ತಪ್ಪಲಿನಲ್ಲಿ ಕೊನೆಗೊಳ್ಳುತ್ತದೆ. ಈ ಮಾರುಕಟ್ಟೆ ಹಂಪಿಯಲ್ಲಿ ಸಂಪೂರ್ಣವಾಗಿ ವಿಶಿಷ್ಟವಾದ ಮೋಡಿ ಮಾಡುವಿಕೆಯಾಗಿದೆ. ಈ ಬೀದಿಯನ್ನು ಕ್ರಮಿಸಲು ಸೈಕಲ್ಗಳನ್ನು ಬಳಸಬಹುದು ಅಥವಾ ನಡೆದುಕೊಂಡು ಹೋಗಬಹುದು. ಅಲ್ಲದೆ ಈ ಬೀದಿಯ ಪೂರ್ವ ತುದಿಯಿಂದ ನೀವು ಅಚ್ಯುತರಾಯರ ದೇವಸ್ಥಾನಕ್ಕೆ ಮುಂದುವರಿಯಬಹುದು. ಬೀದಿಯ ಪಶ್ಚಿಮ ತುದಿಯ ಮುಖ್ಯವಾಗಿ ಸಣ್ಣ ಅಂಗಡಿಗಳು ಮತ್ತು ರೆಸ್ಟೋರೆಂಟ್ ಮಾಲೀಕರಿಂದ ತುಂಬಿರುತ್ತದೆ. ಬೀದಿಯ ಪೂರ್ವ ತುದಿಯಲ್ಲಿರುವ ಯಡೂರು ಬಸವಣ್ಣ ಎಂದು ಕರೆಯಲ್ಪಡುವ ಬೃಹತ್ ನಂದಿ ಮಾರುಕಟ್ಟೆಯ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾಗಿದೆ. ಹಳೆಯ ದಿನಗಳಲ್ಲಿ ಈ ಸ್ಥಳವು ರಾಜನ ಅನೇಕ ಆಸ್ಥಾನಿಕರ ವಸತಿ ಪ್ರದೇಶವಾಗಿತ್ತು. ಇಲ್ಲಿನ ಕಮಾನುಗಳು ಬಾಗಿಲುಗಳಿಲ್ಲದೆ ತೆರೆದಿರುತ್ತವೆ. ಇದು ಅನೇಕ ವ್ಯಾಪಾರಿಗಳು ಪರಿಕರಗಳು, ಆಭರಣಗಳು, ಅಮೂಲ್ಯ ಕಲ್ಲುಗಳು, ಬಟ್ಟೆ ಇತ್ಯಾದಿಗಳನ್ನು ಮಾರಾಟ ಮಾಡುತ್ತಿದ್ದರು. ಅಂಗಡಿಯವರು ತಮ್ಮ ಸರಕುಗಳನ್ನು ಈ ಸ್ಥಳದಲ್ಲಿರುವ
ಪ್ರಾಚೀನ ಮಂಟಪಗಳಲ್ಲಿ ಮಾರಾಟ ಮಾಡುತ್ತಿದ್ದರು ಮತ್ತು ಕುತೂಹಲಕಾರಿಯಾಗಿ ಇಂದಿಗೂ ಸಹ ಅನೇಕ ಅಂಗಡಿಗಳು ಈ ಪ್ರದೇಶದಲ್ಲಿ ಇರುವ ಹಳೆಯ ಮಂಟಪಗಳಲ್ಲಿ ನಡೆಯುತ್ತಿವೆ. ಈ ಹಂಪಿಯ ಬಜಾರ್ನಲ್ಲಿ 3 ಪ್ರತ್ಯೇಕ ಬಜಾರ್ಗಳು ಇದ್ದವು. ಒಂದು ಚಿನ್ನ, ಬೆಳ್ಳಿ ಮತ್ತು ಅಮೂಲ್ಯ ಆಭರಣಗಳಿಗೆ, ಎರಡನೆಯದು ತರಕಾರಿಗಳಿಗೆ ಮತ್ತು ಮೂರನೆಯದು ಕುದುರೆ ವ್ಯಾಪಾರಕ್ಕಾಗಿ. ಹಂಪಿ ಬಜಾರ್ನ ಕೊನೆಯಲ್ಲಿ ನಂದಿ ಬುಲ್ನ ಬೃಹತ್ ಏಕಶಿಲೆಯ ರಚನೆಯನ್ನು ಕಾಣಬಹುದು. ಇದು ಪ್ರಾಚೀನ ಯುಗದ ಹಿಂದಿನ ಛಾಯಾಚಿತ್ರಗಳನ್ನು ಹೊಂದಿದೆ. ಮಾರುಕಟ್ಟೆ 1000 ಮೀಟರ್ ದೂರದಲ್ಲಿ ಹರಡಿದೆ. ಈ ಸ್ಥಳವನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿಯೂ ಗುರುತಿಸಲಾಗಿದೆ. ವಿಜಯನಗರ ಆಳ್ವಿಕೆಯಲ್ಲಿ ಹಸುಗಳು ಮತ್ತು ಕುದುರೆಗಳನ್ನು ವ್ಯಾಪಾರ ಮಾಡಲಾಗುತ್ತಿದ್ದ ಸ್ಥಳ ಎಂದು ಇದು ಗುರುತಿಸಲ್ಪಟ್ಟಿದೆ. ಇದು ಮುಗಿಸೋ ಅಷ್ಟೊತ್ತಿಗೆ ಸಾಯಂಕಾಲ ಆಗಿತ್ತು. ನಾವು ಇಲ್ಲಿಂದ ತುಂಗಭದ್ರಾ ಡ್ಯಾಮ್ಗೆ ಹೋಗೋಣ ಅಂತ ಹೊರಟ್ವಿ. ಬಟ್ ಡ್ಯಾಮ್ ಕ್ಲೋಸ್ ಆಗಿರೋದ್ರಿಂದ ಅಲ್ಲಿಂದ ಮುಂದೆ ಹುಲಿಗೆಮ್ಮ ಅಂತ ಒಂದು ದೇವಸ್ಥಾನ ಬರುತ್ತೆ. ನಾವು ಹುಲಿಗೆಮ್ಮ ದೇವಸ್ಥಾನ ಅನ್ನೋ ಕಡೆ ಹೊರಟ್ವಿ. ನಮಗೆ ಹಂಪಿ ಬಂದುಬಿಟ್ಟು ವಿಜಯನಗರ ಡಿಸ್ಟ್ರಿಕ್ಟ್ ಸೇರಿದರೆ, ಇಲ್ಲಿ ಹುಲಿಗೆಮ್ಮ ಅಂತ ದೇವಸ್ಥಾನ ಇರೋದು ನಮಗೆ ಕೊಪ್ಪಳಕ್ಕೆ ಸೇರುತ್ತೆ. ಇದು ಆಲ್ಮೋಸ್ಟ್ ಉತ್ತರ ಕರ್ನಾಟಕದ ಆರಾಧ್ಯ ದೈವವಾಗಿದೆ. ಈ ದೇವಸ್ಥಾನವು ಸುಮಾರು 13ನೇ ಶತಮಾನದಲ್ಲಿ ನಿರ್ಮಾಣವಾಗಿದೆ.
ಇಲ್ಲಿ ಪೂಜೆ ಉತ್ಸವ ಮುಗಿದು ದೇವ್ರನ್ನ ಒಳಗಡೆ ಕರ್ಕೊಂಡು ಹೋಗೋದ್ರೊಳಗಡೆ ನಮಗೆ ಲೇಟ್ ನೈಟ್ ಆಗಿತ್ತು. ಸೊ ನಾವು ವಾಪಸ್ಸು ನಮ್ಮದು ಹೋಮ್ ಸ್ಟೇ ಕಡೆ ಹೊರಟ್ವಿ. ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಶುಭ ದಿನ.